ನಿನ್ನ ಫಿಲಮ್‌ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಟೈಮ್ ಇದ್ರೆ ಫಿಲಮ್‌ಗೆ ಹೋಗೋಣ? ಹಾಂ, ಹೋಗೋಣ, ಹೋಗೋಣ. ನಾನು ಬರೋಣ ಅಂತ ಅನ್ಕೊಂಡೆ ನಾನೂನು. ಸರಿ ಹಾಗಾದ್ರೆ ಹೋಗ್ಬಿಟ್ಟು ಫಿಲಮ್ ನೋಡ್ಕೊಂಡು ಓಡಾಡ್ಕೊಂಡು ಬರೋಣ. ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗನೇ ನಿನ್ನ ಜೊತೆ ಇನ್ನೂ ಚೆನ್ನಾಗಿ ಓಡಾಡಂಗಾಗಬೇಕು. ಆದಷ್ಟು ಬೇಗ ಬೆಂಗ್ಳೂರಿಗೆ ಹೋಗಬೇಕು. ಆದಷ್ಟು ಬೇಗನೇ ಚೆನ್ನಾಗಿ ಓಡಾಡಬೇಕು ಅಂತೇಳ್ಬಿಟ್ಟು ಆಸೆ ಐತೆ. ಬನ್ನಿ ಹೋಗ್ಬಿಟ್ಟು ಹಂಗೇನೆ ಒಂಚೂರು ಏನಾರ ತಿನ್ಕೊಂಡು ದೋಸೆ ಗೀಸೆ ಅದು ಇದು ಚೆನ್ನಾಗಿ ತಿನ್ಕೊಂಡು ಬರೋಣ ಬನ್ನಿ. ಹಾಂ, ಹಾಂ. ನಡಿ, ನಡಿ. ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತಾನೇ ಬಂದೆ. ನೋಡು ನೋಡು ನಾನು ಸುಳ್ಳು ಹೇಳಿದ್ರೆ ನೋಡು ನೋಡು ಹೋಗೋಗು ಬಿಡ್ಬೇಡ ಹೋಗಿವಾಗ. ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ ಅದು ಇವಳ ಜೊತೆ? ಅ ಅ ಅಯ್ಯೋ! ಅಯ್ಯೋ! ಏನಿಲ್ವೇ, ಏನಿಲ್ಲ. ಸುಮ್ಮನೆ ಕಮಲ ಸಿಕ್ಕಿದ್ಲು ಸುಮ್ಮನೆನೆ. ಅದೇನೋ ನಮ್ಮದು ಏನೋ ಬಿಸ್ನೆಸ್‌ದು ಅದೇನೋ ಮಾತಾಡಬೇಕಿತ್ತು. ಅದಕ್ಕೆ ಮಾತಾಡ್ತಿದ್ದೆ. ಯಾಕೆ? ಓ ಬಿಸ್ನೆಸ್ ಬಗ್ಗೆ ಒಂದಿನ 2 ದಿನ 3 ದಿನ ದಿನ ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀರಾ? ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಹಾಂ ಇಲ್ಲಿ ಊರ ಆಚೆ ಪಾಳು ಬಿದ್ದಿರ ಮನೆ ಹತ್ರ ಯಾರು ವಾಸ ಮಾಡ್ತೀರ ಮನೆ ಹತ್ರ ನೀವು ಬಿಸ್ನೆಸ್ ಪಿಲ್ಲರ್ ಮಾತಾಡ್ಬೇಕಾ ನೀವು? ಯಾಕೆ ಹಂಗೆ ಊರ ಮುಂದೆ ಮನೆ ಒಳಗಡೆ ಕುಂತ್ಕೊಂಡು ನಮ್ಮ ಮುಂದೆ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ಬೇಡ ಅಂತ ಹೇಳ್ತಾರಾ? ನೀವು ಹಿಂಗೇನಿಯ ಮಾತಾಡ್ಬೇಕಾ ನೀವು? ಹೋಗ್ಬಿಟ್ಟು ಅವಳ ಮುಂದೆ ನೀವು ಮಾತಾಡ್ಕೊಂಡು ಅದು ಕರ್ಕೊಂಡು ಬಂದ್ಬಿಟ್ಟು ಊರಾಚೆ ಪ್ರೈವೇಟಾಗಿ ಮಾತಾಡ್ಬೇಕಾ ನೀವು ಬಿಸ್ನೆಸ್ ಬಗ್ಗೆ? ಲೇ ನೀನೇನೋ ಡೌಟ್ ಕೊಟ್ಬೇಡ. ನಿನ್ಗೆ ಆಮೇಕಿಂದ ಮಾತಾಡ್ ಬಂದಾಗ ಹೇಳ್ತೀನಿ ನೋಡಿ ಸುಮ್ಕಿರ್ನಿಯ. ನೀನೇನು ನನ್ನ ಮೇಲೆ ನೀನು ಡೌಟ್ ಕೊಡ್ತಾ ಇದ್ದಂಗೆ ಇದೆಯಲ್ಲ? ಏಯ್ ನನ್ನ ಹತ್ರ ಇನ್ನು ಅವ್ರಂಗೆ ಆಟ ಎಲ್ಲ ಆಡ್ಬೇಡ. ನನಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡ ಬೆಕ್ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಊರಿಗೆ ಗೊತ್ತಾಗಕ್ಕಿಲ್ಲ ಅನ್ಕೊಬಿಡ್ತದೆ. ದೇಶಕ್ಕೆ ಗೊತ್ತಾಯ್ತದೆ ಯಾರು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾವ್ರೆ ಅಂತ ಹೇಳ್ಬಿಟ್ಟು. ಏನು ಅನ್ಕೊಬಿಟ್ಟಿದ್ದೀಗ ನನ್ನ ಯಾಕೆ ಕಟ್ಕೊಂಡ್ರೆ ಈ ಬ್ರ್ಯಾಂಡ್ರುಗಳು ಸಾಲ್ದ ನಿನಗೆ? ಇನ್ನೊಬ್ಳು ಯಾವಳು ಮಿಟುಗ್ಲಾಡಿ ಬೇಕಾಯ್ತಾ ನಿನಗೆ? ಲೇ ಸುಮ್ಸುನೆ ತಿಕ್ಲು ನೀನು ಏನೋ ಮಾತಾಡ್ಬೇಡ. ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ನಾನೇಕೆ ಇವಳು ಹಿಂದೆ ಹೋಗ್ಬಿಡ್ಲಿ? ನೋಡಮ್ಮಿ ಸುಮ್ಕೆನೆ ನಂಗೆ ಪಿತ್ತನೆ ಎತ್ತಿಗೇರಿಸ್ಬೇಡ. ನಡಿ ಮಂತಾಗೆ ಕುಂತ್ಕೊಂಡು ನಿಧಾನಕ್ಕೆ ಎಲ್ಲ ಮಾತಾಡ್ತೀನಲ್ಲ, ಎಲ್ಲ ಹೇಳ್ತೀನಿ ನಡಿ ನಿಂಗೆ ವಿಷಯನ. ಏನೇನೈತೆ ಎಲ್ಲ ವಿಷಯ ಹೇಳ್ತೀನಿ. ಹಿಂಗೆ ಹಿಂಗೆ ನಡೀತಾ ಐತೆ ಅಂತ ಹೇಳ್ತೀನಿ. ಈಗ ನಾನು ತಾನು ಸುಮ್ಕೆನೆ ನೀವು ವಾದ ಮಾಡ್ಕೊಂಡು ಇದು ಮಾಡಬೇಡ ನೀನು. ನಡಿ, ನಡಿ ಸುಮ್ಕೆನೆ ನಿಂಗೆ ಹೇಳ್ತೀನಿ ನಿಂಗೆ. ಹೇಳೋದು ಕೇಳೋದು ಏನು ಬೇಕಾಗಿಲ್ಲ ನನಗೆ. ಇವಳ ಜೊತೆ ನೀನು ಚಕ್ಕಂದ ಆಡ್ತೀಯಾ, ಇವಳ ಜೊತೆ ನೀನು ಏನೋ ಓಡೋಗಕ್ಕೆ ಪಾಟಾಡೋಕೆ ರೆಡಿ ಆಗಿದೆಯಾ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು. ಬಿಸ್ನೆಸ್ ಮೀಟಿಂಗ್ ಮಾಡೋರು ಯಾರೂ ಹಿಂಗೆಲ್ಲ ಬಂದ್ಬಿಟ್ಟು ಪ್ರೈವೇಟಾಗೆ ಇಬ್ಬರು ಕೈ ಕೈ ಹಿಡ್ಕೊಂಡು ಯಾರು ಮಾತಾಡೋಕ್ಕಿಲ್ಲ. ನಾನು ನೋಡಿದ್ದೀನಿ ಬಿಸ್ನೆಸ್ ಮಾಡೋದನ್ನ. ನಿಮ್ಮ ಥರ ಬಿಸ್ನೆಸ್ ಮಾಡೋದು ನಾನು ಕಂಡೇ ಇಲ್ಲ ನಾನು. ಏನೇ ಹಳೆ ಬೇವರ್ಸಿ ನಿಮ್ಮ ಮ್ಯಾನೇಜರ್ನ ಹಂಗೆ ಇನ್ನು ಯಾರನ್ನ ನಿನ್ನ ಗಂಡನ ಎಲ್ರೂ ಕಡೆ ಮಾಡಾಕಿ ಮೂಲ್ಗಾಕಿ ಸಾಕಾಗಿಲ್ವಾ? ಈಗ ನನ್ನ ಗಂಡನ ಕೆಡಗ್ಬಿಟ್ಟು ಮೂಲ್ಗಾಕ್ಬಿಟ್ಟು ಹಂಗೇನೆ ನಮ್ಮನ್ನೆಲ್ಲ ಬೀದಿ ತಗೊಬಿಟ್ಟು ಬಂದ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ಒಬ್ಳೇನಿ ಎತ್ತನ ಎಸ್ಕೇಪ್ ಆಗ್ಬಿಟ್ಟು ಓಡೋಗೋಣ ಅಂತ ಹೇಳ್ಬಿಟ್ಟು ಪಿಲನ್ ಮಾಡಿದ್ಯಾ ನೀನು? ಅಯ್ಯೋ ಇಲ್ಲ 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 ನಾನು ಹಂಗೆಲ್ಲ ಏನು ಅಂತೊಳಲ್ಲ ನಾನು. ಅಂಥ ಕೆಲಸ ಮಾಡೋಳೆ ಅಲ್ಲ ನಾನು. ಅದೇನೋ ಬಿಸಿನೆಸ್ ಮಾಡೋಣ ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ಏನೋ ಹೊಸಿ ಮಾತಾಡ್ತಾ ಇದ್ವಿ ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಬೇರೆ ಇನ್ನೇನುವೆ ಇಲ್ಲ ದೇವ್ರಣೆಗೂ. ಲೇ ನನ್ನ ಹತ್ರ ನಿನ್ಗೆ ಸುಳ್ಳು ಬೊಗಳ್ತೀನಿ. ನೀನು ಸೇವಾದ್ರೆ ನಾನು ಸಭಾ ಸೇರು. ನಾನು ಕಂಡಿದ್ದೀನಿ ಯಾವಳು ಏನೇನು ಅಂತ ಹೇಳ್ಬಿಟ್ಟು ನನಗೆ ಹತ್ರ ನೀನಿಯ ಸುಳ್ಳು ಹೇಳ್ಕೊಂಡು ನನ್ನ ಗಂಟು ಬುಟ್ಟಿಗೆ ಹಾಕಂತೀಯನೇ. ಅಯ್ಯಪ್ಪ ಲೇ ನಾನು ಹೇಳೋ ಮಾತು ಕೇಳು ನೀನು. ಇದು ಯಾಕೆ ಹಿಂಗೆ ಹೊಡಿತಾ ಇದೆಯಾ ನೀನು? ಮತ್ತೆ ನಾನು ಹೇಳೋದನ್ನ ಕೇಳು. ನೀನು ಹೊಡಿಬೇಡ ನೀನು. ಈ ಹೊಡೆಯೋದಕ್ಕಿಂತ ಮುಂಚೆ ನಾನು ಹೇಳೋದನ್ನ ಕೇಳು. ನೋಡು ಯಾರ್ಯಾರೋ ಮಾತು ಕೆಟ್ಕೊಬಿಟ್ಟು ನನಗೂ ನಿನ್ನ ಗಂಡು ಕೊಟ್ಟಾಕ್ಬಿಡ್ಬೇಡ. ನಾವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ನೀನಿಯ. ಅದು ಬಿಟ್ರೆ ನಮ್ಮ ಮಧ್ಯೆ ಏನೂ ಇಲ್ಲ. ಏನು ಬರೀ ಫ್ರೆಂಡ್ಸ್ ಅಷ್ಟೇ, ನಿಮ್ಮ ಮಧ್ಯೆ ಏನೂ ಇಲ್ಲ ಇಲ್ವಾ? ನಿಮ್ಮ ಮಧ್ಯೆ ಏನೂ ಈ ಕಳ್ನಾಟಕ ಬೇರೆ ನಾನು ಕೇಳಿಸ್ಕೋಬೇಕಾ? ಈ ಕಳ್ನಾಟಕವ ಏನ ನಮ್ಮ ಆಯ್ಕೆ ಅನ್ಕೊಬಿಟ್ಟ, ಇಲ್ಲಾಂದ್ರೆ ಪ್ಯಾಸ್ ಬಿಡೈತದ ಅಂತ ಅನ್ಕೊಬಿಟ್ಟ ಹೇಳಿದ್ದೆಲ್ಲ ನಂಬಕ್ಕೆ. ನೋಡು ನನ್ನ ಮ್ಯಾಲೆ ಕೈ ಮಾಡಬೇಡ ನೀನು. ನಾನು ಗಂಟೆಗೆ ತಂಟೆಗೆ ಬಂದ್ಬಿಟ್ರೆ ನಾನು ಕೈ ಮಾಡ್ದಂಗೆ ಇರ್ತೀನಿ ನಾನು. ಅಯ್ಯಪ್ಪ ರಾಹುಲ್ ನಿನ್ನ ಹೆಂಡ್ತಿನ ಬಿಡಿಸು. ನನ್ನ ಹಿಡ್ಕೊಂಡು ಹೆಂಗೆ ಹೊಡಿತಾವಳು ನೋಡು ರಾಹುಲ್. ನಿನ್ನ ಹೆಂಡ್ತಿಗೆ ಹೇಳು ಹೊಡಿಬೇಡ ಅಂತ ಹೇಳಿ. ಲೇ ಲೇ ರಾಣಿ, ರಾಣಿ, ಏಯ್ ಬಾಯ್ರೆ ಬಾರೆ ಸುಮ್ಕೆನೆ. ನೀನು ಅನುಮಾನ ಪಟ್ಬಿಟ್ಟು ಹಿಂಗೆಲ್ಲ ತಿಕ್ಲು ಥರ ಹೊಡೆದಾಡ್ಬೇಡ. ನೀನು ನಡಿ ಮಂತಕ್ಕೆ. ನಿನ್ನ ಮಂತಕ್ಕೆ ನೀನು ಕುಂತ್ಕೊಳ್ಳೋಣ. ಆಮೇಕಿಂದ ಎಲ್ಲನೂ ಹೇಳ್ತೀನಿ. ನಡಿ ನೀನು ಸುಮ್ಕೆನೆ ಮಂತಕ್ಕೆ. ನನ್ನ ಮಾನ ಮರ್ಯಾದೆ ಕಳಿತಿದ್ಯಾ? ಅವಳು ಭಾಳ ಒಳ್ಳೆಳು. ನೀನು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀನಿ ನೀನು? ನಾನು ಹೇಳ್ದೆ ತಾನೇ ಮುಚ್ಕೊಂಡು ಬಾಯ್ಲಿ. ನಿನ್ಗೆ ಒಂದು ಕಿತ ಹೇಳಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಲ್ಲ? ಬಾ ಅಂತ ಹೇಳಿದ್ನಲ್ಲ, ಬಾರೇ ಬಾರೇ. ಯಪ್ಪ ಏನ್ಲ ಏನ್ಲ ಬಾಯ್ ಮುಚ್ಕೊಂಡು ನಿಂತ್ಕ. ನಾನು ಆಶೆ ಸಾಲದು ಅಂತೇಳ್ಬಿಟ್ಟು ಇನ್ನೊಬ್ಳಿಂದ ಬಂದ್ಬಿಟ್ಟು ಅದ್ರಾಗೂ ನನ್ನ ಮೇಲೆ ಅವಾಜ್ ಆಗ್ತಾ ಇದೆಯಾ? ನನ್ನನ್ನು ಬೀದಿ ತಗೊಬಿಟ್ಟು ಬಂದ್ರಲ್ಲ, ನನ್ನ ಲೈಫೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಏನೋ ಬಿಡು ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಬ್ಲೌಸಲ್ಲಿ ಎತ್ತು ಕಲ್ತ್ಕೊಳಕ್ಕೆ ಹೋಯ್ತಾ ಇದ್ರೆ ನಾನು ಕಷ್ಟಪಟ್ಟು. ಬಿಡು ನಾನು ಸಂಸಾರಕ್ಕೆ ಏನಾರ ಕಾಸು ತಂದಾಕನಂತ ನೀನೇನು ಮಾಡ್ತಾ ಇದ್ದೀಗ ನೀನು? ಏನ ಮಾಡ್ತಿದ್ದೀಗ ನೀನು? ಅಯ್ಯೋ ನೀನು ಅಂತಾರ ಎಲ್ಲ ಅನುಮಾನ ಪಡಬೇಡ ರಾಣಿ. ನಿಜವಾಗೂ ನನ್ನ ನಿನ್ನ ಗಂಡನ ಮಧ್ಯೆ ಏನೂ ಇಲ್ಲ. ಸುಮ್ಮನೆ ಫ್ರೆಂಡ್ಶಿಪ್ ಅಷ್ಟೇ. ಬೇಕಾದ್ರೆ ಯಾರನ್ನಾದ್ರೂ ಕೇಳು. ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾರ್ದೋ ಮಾತು ಕಟ್ಕೊಂಡು ಹಿಂಗೆಲ್ಲ ಆಡ್ತಿದ್ಯಾ ಅಂತ ಅನ್ನಿಸ್ತೈತೆ. ನೀನು ಹಿಂಗೆಲ್ಲ ಮಾತಾಡ್ಬೇಡ ನೀನು ಪ್ಲೀಸ್. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀನು ಸ್ವಲ್ಪ ಕೇಳು. ಹಿಂಗೆಲ್ಲನೂ ನೀನು ಅನುಮಾನ ಪಟ್ಬಿಟ್ಟು ಹಿಂಗೆಲ್ಲ ಮಾನ ಮರ್ಯಾದೆ ಕಳಿಬೇಡ. ಊರಾಗ ಯಾರಿಗಾನ ಗೊತ್ತಾದರೆ 4 ಜನಕ್ಕೆ ನನ್ನ ನಿನ್ನ ಗಂಡನ ಬಗ್ಗೆ ತೆಪ್ಪಾಗಿ ತಿಳ್ಕೊತಾರೆ. ಎಲ್ಲ ಕಿತ್ತೋದು ಮಳ್ಳಿ
ನನ್ನ ತಗೇನೆ ಏನು ಡೌ ಮಾಡ್ತೀಯಾ? ನಿನ್ನಂತರ ನಾನು ಎಷ್ಟು ಜನ ನೋಡ್ಬಂದಿಲ್ಲ. ನನ್ನ ತಗೇನೆ ಡೌ ಮಾಡ್ತೀಯೇನೆ. ಅಯ್ಯಪ್ಪ! ಏನೇ ಏನಂತ ಅನ್ಕೊಬಿಟ್ಟಿದ್ಯಾ ನೀನು? ಸುಮ್ಮನೆ ಸಾಮಾನ್ಯದಳು ಅಂತ ಅನ್ಕೊಬಿಟ್ಟಿದ್ಯಾ ನಾನು? ಏನು ಮಾತಾಡ್ತಿಲ್ಲ ಅಂತ ಹೇಳಿದ ತಕ್ಷಣ ಏನಿಯಾ ಸೈಲೆಂಟ್ ಆಗಿದ್ದೀನಿ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ನಾನು ಸೈಲೆಂಟ್ ಆಗಿಲ್ಲ. ನಾನು ಸೈಲೆಂಟ್ ಆಗಿರೋಕ್ಕೆ ಸಾಧ್ಯನೂ ಇಲ್ಲ. ನಾನು ಫುಲ್ ವೈಲೆಂಟು. ನಾನೇನ ಕಿತ್ತೋ ಕುಂತ್ಕೊಂಡೆ ಅಂದರೆ ನಿನ್ನ ಇಲ್ಲೇ ಪಿನಿಸ್ ಮಟಾಸ್ ಮಾಡಾಕ್ಬಿಡ್ತೀನಿ. ನಿನ್ನ ಇಲ್ಲೇ ಭೂಮಿ ಅಗದ್ಬಿಟ್ಟು ಊತಾಕ್ಬಿಡ್ತೀನಿ ಬಿತ್ರಿ. ನನ್ನ ಗಂಟು ನೀನು ಬುಟ್ಟಿಗೆ ಹಾಕೊಳಕ್ಕೆ ಬಂದಿದ್ಯಾ ಅಂದರೆ ನೀನು ಬಿಡಕ್ಕಿಲ್ವ? ಇನ್ನ ಸಾಯ್ ಬಿಡಿಯಾಗಂತ ನೀನು ಬಿಡಕ್ಕಿಲ್ಲ. ಬಾ, ಊರ ಮುಂದೆ ಪಂಚಾಯತಿ ಕಲಾಕ್ಸ್ಬಿಟ್ಟು ನೀನು ಎಂಥ ಊರ ಜನಗಳಿಗೆಲ್ಲ ನೀನು ಏನೇನು ಮಾಡ್ತಾ ಇದೆಯಾ ನೀನು ನಾಳೆಯ ಕೆಲಸ ಅಂತ ಹೇಳ್ಬಿಟ್ಟು ಊರ ಜನಕ್ಕೆಲ್ಲ ಹೇಳ್ತೀನಿ. ಬಾ, ಎಷ್ಟು ಜನ ನಾಳೆ ಮಾಡಿದ್ಯಾ, ಎಷ್ಟು ಜನಕ್ಕೆ ಏನೇನು ಮಾಡಿದ್ಯಾ, ಅದು ಪ್ರತಿಯೊಂದು ಹೇಳ್ತೀನಿ. ಬಾ, ನಿಂಗೈತಿ ಮಳ್ಳಿ. ನಿನಗೆ ಸುಮ್ಮನೆ ಬಿಡೋಕ್ಕಿಲ್ಲ. ನಿನ್ನ ಇಷ್ಟೆಲ್ಲ ನೀನು ದೌಲತ್ ಮಾಡಿದ್ಯಾ, ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ. ಬಾ, ಐತ್ ಬಾ ನಿಂಗೆ ಮಾರಿ ಹಬ್ಬ. ಅಯ್ಯೋ ಪ್ಲೀಸ್ ಬಿಟ್ಬಿಡು. ಊರು ಪಂಚಾಯತಿ ಅದು ಇದು ಅಂತ ಹೋಗ್ಬೇಡ. ನಿಜವಾಗೂ ನಾವಿಬ್ರು ಫ್ರೆಂಡ್ಸ್ ಅಷ್ಟೇನಿಯಾ. ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ. ರಾಹುಲ್ ಅವರೇ, ನೀವೇ ಹೇಳಿ ನಿಮ್ಮ ಹೆಂಡ್ತಿಗೆ ಈ ಪಂಚಾಯತಿ ಗಿಂಚಾಯ್ತಿ ಅಂತೆಲ್ಲ ಹೇಳ್ತಾವಳೆ. ಲೇ 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 ಹೊಸಿ ನಾನು ಹೇಳೋದನ್ನ ಕೇಳೆ. ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ನಿನಗೆಲ್ಲ ಏನೇನೋ ಹೇಳ್ಬೇಕು. ನಾನು ಇನ್ನೂ ನಿಂಗೆ ಎಷ್ಟೊಂದು ದಿವಸ ಮುಚ್ಚಿಕ್ಕಿದ್ದೀನಿ ನಿನ್ನ ಹತ್ರ. ನಾನು ಇನ್ನೂ ಬೇಜಾನ್ ವಿಷಯ ಎಲ್ಲ ಹೇಳ್ಬೇಕು. ನನ್ನ ಮಾತೊಸಿ ಕೇಳಿಸ್ಕೊಳ್ಳಿ ಪ್ಲೀಸ್. ನನ್ನ ಮಾತೊಸಿ ಕೇಳಿಸ್ಕೊಳ್ಳಿ. ನಾನು ಏನೋ ಹೇಳ್ಬೇಕು, ನೀನು ಕೇಳಿಸ್ಕೊಳ್ಳಿ. ನಿಂಗೆಲ್ಲ ಕಿತ್ತಾಡ್ಕೊಂಡು ಕುಂತ್ಕೊಬೇಡ ಕಣ್ಲೆ ರಾಣಿ. ನಿನಗೂ ನಾಳೆ ಚೆನ್ನಾಗಿರ್ತೀಯ. ನಾನು ನೀನೆಲ್ಲ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸಣ್ಣಕ್ಕಿರ್ಬೋದು. ಹೊಸಿ ನಾನು ಹೇಳೋದನ್ನ ಕೇಳಿಸ್ಕ. ನೀನು ಹಿಂಗೆಲ್ಲ ಊರು ಪಂಚಾಯತಿ ಅದು ಇದು ಅಂತ ಹೋದರೆ ಮಾನ ಮರ್ಯಾದೆ ಹೋಯ್ತದೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಎಲ್ಲಾರ ಪರವಾದಿನೂ ಹೋಗ್ಲಿ. ಬಿತ್ರಿಗ್ಲ ಹೋಗ್ಬೇಕು. ನಿಮ್ಮ ಮಾನ ಮರವದಿ ಎಲ್ಲ ಬೀದಿನ ಗರಾಜಾಕಿ ನೀನು ನಿಮ್ಮ ಅಮ್ಮ ಇಬ್ಬರು ಚಿಪ್ಪಿಟ್ಕೊಂಡು ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು ಊರಿಂದ ಬಹಿಷ್ಕಾರ ಹಾಕಿಸ್ಬೇಕು. ಊರಾಗಿರೋ ಗಂಡಸರುಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಇವಳು ಬುಟ್ಟಿಗೆ ಹಾಕೊಂಡು ಹೆಂಗೆ ಆಟ ಆಡಿಸ್ತಾವಳೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ನಿಮ್ಮ ಅಮ್ಮನ್ನು ನನ್ನ ಗಂಡನ್ನು ಸೇರ್ಬಿಟ್ಟು ಊರನ್ನೆಲ್ಲ ಸೇರ್ಬಿಟ್ಟು ಊರ ಮುಂದೆ ಎಲ್ಲನೂ ಮಾನ ಮರವದಿ ಕಳೆಯಿಲ್ಲ ಅಂದರೆ ನಾನು ಹೆಸರು ಬದಲಾಯಿಸ್ಕೊತೀನಿ ದೇವ್ರಾಣಿಗೂ. ಅಯ್ಯೋ ದಯವಿಟ್ಟು ಪ್ಲೀಸ್ ರಾಣಿ, ನಿನ್ನ ಗಂಡನ ತಟ್ಟೆ ಏನಂತಿತ್ತ ಬರೋಕ್ಕಿಲ್ಲ. ಯಾವ ಫ್ರೆಂಡ್ಶಿಪ್ಪು ಬೇಡ, ಏನು ಬೇಡ, ಯಾವ ಸವಾಸನೂ ಬೇಡ, ನಿಮ್ಮ ಸವಾಸನೂ ಬೇಡ ನನಗಂತೂ. ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಪಾಡಿಗೆ ನನ್ನ ದಯವಿಟ್ಟು ಪ್ಲೀಸ್ ನನ್ನ ಬಿಟ್ಬಿಡು. ಇನ್ನೊಂದ್ಕಿತ್ತ ಈ ಸವಾಸ ಎಲ್ಲ ಮಾಡೋಕ್ಕಿಲ್ಲ. ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ. ನಿನ್ನ ಗಂಡನ ತಂಟೆಗೆ ನಾನು ಬಂದರೆ ಕ್ಯಾರ ತಗೊಂಡು ಹೊಡೆದ್ಬಿಡು. ಇದೇ ಕೊನೆ. ಇನ್ನೊಂದ್ಕಿತ ಇಲ್ಲೆಲ್ಲ ಮೀಟ್ ಮಾಡೋಕ್ಕಿಲ್ಲ. ಎಂದೂ ಮಾತಾಡ್ಸೋಕ್ಕೂ ಇಲ್ಲ. ನಾವೇನೋ ಬೇರೆ ವಿಷಯಕ್ಕೆ ಮಾತಾಡೋಕ್ಕೆ ಅಂತ ಬಂದರೆ ನೀನು ಇಷ್ಟೆಲ್ಲ ಅನುಮಾನ ಪಟ್ಕೊಂಡು ನನ್ನೇ ನೀವು ಅದಿತಾ ಇದೆಯಾ ಅಂತ ಹೇಳಿದ್ರೆ ಹೌದು ಬಿಟ್ಟಾಕು. ನಿಮ್ಗೆ ಇಷ್ಟ ಇಲ್ಲ ತಾನೇ? ಇನ್ನೊಂದ್ಕಿತ ನನ್ನ ದೇವ್ರನೆಗೂ ನಿನ್ನ ಗಂಡನ ಸವಸಕ್ಕೆ ಬರೋಕ್ಕಿಲ್ಲ. ನಿನ್ನ ಗಂಡ ಇಲ್ಲ ಕಣ್ಣು ಕಾಣಿಸಿದ್ರು ತಲೆ ಎತ್ತು ನೋಡೋಕ್ಕಿಲ್ಲ, ಮಾತಾಡ್ಸೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ನಿಜವಾಗೂ ಇದೊಂದು ಕಿತ ನಾನು ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು ಸರಿನಾ? ಇನ್ನೊಂದು ಕಿತ ಬಂದರೆ ಏನಾರ ಇನ್ನೊಂದು ಕಿತ ತಗ್ಲಾಕೊಂಡ್ರೆ ನೀನು ಬೂಡ್ಸಾಗೋದ್ಬಿಡು. ಅಲ್ಲಿ ಗಂಟೆ ನೀನು ಮಾತಾಡೋಕೆ ಹೋಗ್ಬೇಡ ಪ್ಲೀಸ್. ಏನು ಕಂಬ್ಲಿ, ಏನು ನಾಟಕ ಆಡ್ತಾರಲ್ಲ ಕಂಬ್ಲಿ ಬಲ್ ಚೆನ್ನಾಗಿ ನಾಟಕ ಆಡ್ತೀಯ. ನಾಟಕ ಆಡೋದ್ರಾಗೆ ಎತ್ತಿದ ಕೈ. ಇದೇ ಕೊನೆಗಿತ ಹೇಳ್ತಾ ಇದ್ದೀನಿ. ನನ್ನ ಗಂಡನ ತಂಟೆಗೆ ಏನಾದರೂ ಬಂದ್ಯೋ ನೀನು ಏನು ಮಾಡ್ತೀನೋ ನನಗೆ ನಿನಗೆ ಗೊತ್ತಿಲ್ಲ. ನನ್ನ ಗಂಡನ ತಂಟೆಗೆ ಬರ್ಕುಡ್ದಂದ್ರೆ ಬಡ್ಕುಡ್ದು ಅಷ್ಟೇನೆ. ನಿಮ್ಮಿಬ್ರು ಒಟ್ಟಾಗಿ ನೋಡಿದ್ದೀನೇ ಊರು ಪಂಚಾಯತಿ ಕಲಾಕ್ಸ್ಬಿಡ್ತೀನಿ. ಎಲ್ಲರನ್ನೂ ಊರಿಂದ ಬಹಿಷ್ಕಾರ ಹಾಕ್ಸ್ಬಿಡ್ತೀನಿ ನಾನು. ಇನ್ನೂ ನನ್ನ ಕತೆ ಗೊತ್ತಿಲ್ಲ. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಟ್ಟಾದ್ರೂ ಪರವಾಗಿಲ್ಲ, ನಿಮ್ಗೊಂದು ಗತಿ ಕಾಣಿಸ್ತೀನಿ. ಅಯ್ಯೋ ಆ ಥರ ಮಾಡಬೇಡ. ದೇವ್ರಣೆಗೂ ದೇವ್ರಣೆ ಕಿತ್ತ ನಿನ್ನ ಗಂಡಂತಾಗ ಮಾತಾಡಲ್ಲ. ದೇವ್ರಣೆ ಕೇಳ್ತಿದ್ದೀನಿ.